ಕೆಲವೊಂದರನ್ನು ಬೇಸಿಕ್ ನಾವು ಕಾಮನ್ ಸೆನ್ಸ್ ಎಲ್ಲಿ ಯೂಸ್ ಮಾಡ್ಬೇಕನ್ನೋದು ಕೆಲವೊಂದು ಪದಗಳು ಹೇಳ್ತೀನಿ ನಿಮಗೆ. ಎಷ್ಟು ಜನ ಕ್ಯಾಬು ಮತ್ತು ಆಟೋ ಯೂಸ್ ಮಾಡ್ತೀರಾ? ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತೀರಾ. ಇವಾಗ ಕ್ಯಾಬ್ ಹತ್ರ ಮನೆ ಹತ್ರ ಕ್ಯಾಬ್ ಬುಕ್ ಮಾಡ್ತೀರಾ, ಮೆಜೆಸ್ಟಿಕ್ಕು ಎಲ್ಲೋ ಮಾರ್ಕೆಟ್ಗೂ ಎಲ್ಲೋ ಬುಕ್ ಮಾಡ್ಕೊಂಡು ಹೋಗ್ತೀರಾ. ಕ್ಯಾಬ್ ಬರುತ್ತೆ, ಕ್ಯಾಬಲ್ಲಿ ಕುತ್ಕೊತೀರಾ, ಪಿಕ್ ಮಾಡ್ತಾನೆ. ಹೋಗ್ಬೇಕಾದ್ರೆ ಏನು ಮಾಡ್ತೀನಿ, ನಾವು ಫೋನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಮನೆ ಕೀನ ಶೂರೆ ಎಲ್ಲ ಕರೆ ಇಟ್ಟಿದ್ದೀನಿ, ಕಿಟಕಿಯಲ್ಲಿ ಇಟ್ಟಿದ್ದೀನಿ, ನೀನು ಒನ್ ಅವರ್ ಆದಮೇಲೆ ಬಂದು ತೊಗೊಂಡೋಗು ಅಂತ ಹೇಳ್ತೀರ. ಇದನ್ನೆಲ್ಲ ಯಾರು ಕೇಳಿಸ್ಕೊತಾ ಇರ್ತಾರೆ? ಡ್ರೈವರ್ ಏನು ಮಾಡ್ತಾನೆ, ನಿಮ್ಮನ್ನು ಹೋಗಲ್ಲಿ ಡ್ರಾಪ್ ಮಾಡ್ತಾನೆ, ಸೀದಾ ಮನೆಗೆ ಬರ್ತಾನೆ. ನಿಮ್ಮ ಕೀನೇ ಎತ್ಕೊತಾನೆ, ನೀಟಾಗಿ ಏನು ಬೇಕೋ ಎಲ್ಲ ಎತ್ಕೊಂಡು ಹೋಗ್ತಾನೆ. ಕೀ ಲಾಕ್ ಮಾಡಿ ಅವ್ನು ಎಲ್ಲಿರಬೇಕು ಅಲ್ಲೇ ಇಟ್ಬಿಟ್ಟು ಹೋಗ್ತಾನೆ. ಕಳ್ಳ ಯಾರಿದ್ರಲ್ಲಿ ಇವಾಗ? ನಾವೇನು ತಪ್ಪು ಮಾಡಿದ್ವಿ? ಏನೇ ಮಾತಾಡಬೇಕಾದ್ರೂ ಒಂದು ಕೋಡ್ ವರ್ಡ್ ಇರಬೇಕು, ಇಲ್ಲ ಅದನ್ನು ನಾವು ಡಿಸ್ಕ್ಲೋಸ್ ಮಾಡಬೇಕಾದ್ರು ಸೈಲೆಂಟಾಗಿ ಮಾತಾಡ್ಬೇಕು. ಆ್ಯಕ್ಚುಲಿ ಕೆಲವೊಂದು ಏನು ಮಾತಾಡ್ಬೇಕಾದ್ರೆ ಅದು ಮೇನ್ ಮಾಡ್ತೀವಿ. ಅದಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪೋಸ್ಟ್ ಮಾಡ್ತೀರ ಅಂತ ಎಲ್ಲ ಹೇಳಿದ್ರು. ಅದನ್ನು ಪೋಸ್ಟ್ ಹಾಕಿದ್ದು ಬೇರೆಯವ್ರಿಗೆ ವ್ಯೂ ಆಗಬಾರ್ದು ಅಂದರೆ ಏನು ಮಾಡ್ಬೇಕು ನಾವು? ಅದರಲ್ಲಿ ಪ್ರತಿಯೊಂದು ಆ್ಯಪಲ್ಲೂ ಕೂಡ ಒಂದು ಪ್ರೈವೇಸಿ ಅಂತ ಆಪ್ಷನ್ ಕೊಡ್ತಾನೆ. ಆ ಪ್ರೈವೇಸಿಯಲ್ಲಿ ನಮ್ಮ ಫೋಟೋಸು ಮತ್ತೊಂದು ಬೇರೆಯವ್ರಿಗೆ ವ್ಯೂ ಆಗಬಾರ್ದು. ಓನ್ಲಿ ಯಾರು ನಿಮ್ಮ ಫ್ಯಾಮಿಲೀಸು, ಕೆಲವೊಂದು ಮ್ಯೂಚುವಲ್ ನಿಮ್ಗೆ ಯಾರು ಇರ್ತಾರೋ ಅವ್ರಿಗಷ್ಟೇ ವ್ಯೂ ಆಗೋ ಥರ ಮಾಡಬೇಕು. ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ಕೂಡ ನಾವು ಸೇವ್ ಮಾಡಬೇಕು. ಆಮೇಲೆ ಫೇಸ್ಬುಕ್ಕಲ್ಲಿ ಎಲ್ಲ ನಂಬರ್ ವ್ಯೂ ಆಗೋ ಥರ ಮಾಡಿರ್ತೀರ ಮತ್ತು ಮೇಲ್ ಐ ಡಿ ವ್ಯೂ ಆಗೋ ಥರ ಮಾಡಿರ್ತೀರ. ಅದನ್ನು ಸ್ವಲ್ಪ ಪ್ರೈವೇಸಿಯಿಂದ ತೆಗಿಬೇಕು. ಆ್ಯಕ್ಚುಲಿ ಆಪ್ಷನ್ ಹೋಗಿ ಸೆಟ್ಟಿಂಗಲ್ಲಿ ಹೋಗಿ ಚೆಕ್ ಮಾಡಿ, ಪ್ರೈವೇಸಿ ಅಂತ ಆಪ್ಷನ್ ಇರುತ್ತೆ. ಅದನ್ನು ಮಾಡಿದಾಗ ಆಟೋಮೆಟಿಕಲಿ ಯಾವುದೇ ಕಾರಣಕ್ಕೂ ಯಾರಿಗೂ ವ್ಯೂ ಆಗಲ್ಲ. ಇತ್ತೀಚಿನ ದಿನಗಳಲ್ಲಿ ಬಸ್ಸಲ್ಲಿ ಇರ್ಬೋದು, ಇಲ್ಲ ಮನೆ ಹತ್ರ ಇರ್ಬೋದು, ಯಾರು ಅಕ್ಕಪಕ್ಕದವ್ರು ಯಾರು ತುಂಬ ಮೊಬೈಲ್ನ ಕಳ್ಕೊತಾ ಇರ್ತೀರ. ಕಾಮನಲ್ಲಿ ಮೊಬೈಲು ಮಿಸ್ ಆಗ್ತಾ ಇರುತ್ತೆ, ಕಂಪ್ಲೇಂಟ್ ತುಂಬಾ ಬರ್ತಾ ಇರುತ್ತೆ. ನೀವು ಮೊಬೈಲ್ ಕಳ್ಕೊಂಡಾಗ ನೀವು ಟೆನ್ಷನ್ ತೊಗೊಳೋ ಅವಶ್ಯಕತೆ ಇಲ್ಲ. CEIR ಅಂತ ಒಂದು ಪೋರ್ಟಲ್ ಇದೆ. CEIR ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಒಂದು ಜಸ್ಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡೇ ಬರುತ್ತೆ. ಒಂದು ಸತಿ ಮೊಬೈಲ್ ಲಾಸ್ಟ್ ಆದಾಗೆ ನಮ್ಮ KSP ಆ್ಯಪಲ್ಲಿ ಲಾಸ್ಟ್ ಅಂತ ನಾವು ಒಂದು ಕಾಪಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದನ್ನ ಎತ್ಕೊಂಡು ಹೋಗಿ CEIR ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿದ್ರೆ, ಯಾವುದೇ ಪರ್ಸನ್ನು ಸಿಮ್ಮು ತೆಗೆದು ಮತ್ತೆ ಸಿಮ್ಮ ಹಾಕಿದ್ರೆ ನಿಮ್ಗೆ ಆಟೋಮೆಟಿಕ್ ಒಂದು ಮೆಸೇಜ್ ನಿಮಗೂ ಬರುತ್ತೆ ಮತ್ತು ಪೊಲೀಸ್ ಸ್ಟೇಷನ್ ನಮಗೂ ಮೆಸೇಜ್ ಬರುತ್ತೆ. ಆ ಪರ್ಸನ್ನು ಫೋನೇ ಯೂಸ್ ಮಾಡೋಕ್ಕಾಗಲ್ಲ, ಬ್ಲಾಕ್ಡ್ ಅಂತ ಬರುತ್ತೆ. ಅವನಿಗೆ ಮೊಬೈಲ್ ಬ್ಲಾಕ್ಡ್ ಅಂತ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಕ್ಸೆಪ್ಟ್ ನಾನು ಪಾರ್ಟ್ಸ್ನ ಒಂದು ತೆಗೆದ್ಬಿಟ್ಟಿಲ್ಲ ನಾವು ಮಾರ್ಬೋದಷ್ಟು, ಬೇರೆ ಏನು ಮಾಡೋಕ್ಕೆ ಆಪ್ಷನ್ ಇರಲ್ಲ. ಅದನ್ನು ಕಂಪಲ್ಸರಿ ಯಾರೇ ಮೊಬೈಲ್ ಕಳ್ಕೊಂಡ್ರು ಕೂಡ ಜಸ್ಟ್ EMI ನಂಬರ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಿ ಒಂದು ನಮ್ಮದು ಲಾಸ್ಟ್ ಒಂದು ರಿಜಿಸ್ಟರ್ ಅದನ್ನು ಹಾಕಿದ್ರೆ ಆಟೋಮೆಟಿಕ್ ಅದು ರಿಜಿಸ್ಟರ್ ಆಗುತ್ತೆ. ಆಮೇಲೆ ಎಲ್ಲರೂ ಕೂಡ ವಾಟ್ಸಪ್ಪಲ್ಲಿ ನಿಮಗೆ ಸೇವ್ ಆಗಿರೋ ಪರ್ಸನ್ನು ಅವನೇ ಕಳಿಸಿದ್ದಾನೆ, ಒಳ್ಳೆ ಮೆಸೇಜ್ ಬಂದಿದೆ, ಲಿಂಕ್ ಬಂದಿದೆ, ಯಾವುದೋ APK ಫೈಲ್ 100 APK ಫೈಲ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಅದನ್ನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಏನಾಗುತ್ತೆ, ಯಾವ ರೀತಿ ಅವ್ರು ನಮ್ಮನ್ನು ಆಕ್ಸೆಸ್ ಮಾಡ್ತಾರೆ ಅಂದರೆ, ಒಂದು APK ಫೈಲ್ ಬಂತು ನಿಮಗೆ ಅಂದರೆ ನೀವು ಕ್ಲಿಕ್ ಮಾಡ್ತಾ ಇದ್ದಂಗೆ ಕಂಪ್ಲೀಟ್ ನಿಮ್ಮ ಮೊಬೈಲು ಅವ್ನ ಆಕ್ಸೆಸ್ಗೆ ಹೋಗುತ್ತೆ. ಅವ್ರು ಏನು ಮಾಡಲ್ಲ, ಅದರಲ್ಲಿ ಕಾಲ್ ಫಾರ್ವರ್ಡಿಂಗ್ ಮತ್ತು ಮೆಸೇಜ್ ಫಾರ್ವರ್ಡಿಂಗ್ ಅನ್ನೋ ಎರಡನ್ನ ಆಪ್ಷನ್ನ ಕ್ಲಿಕ್ ಮಾಡ್ಕೊತಾನೆ ಅವನು. ನೀವು ನಿಮ್ಮ ಮೊಬೈಲಲ್ಲಿ ಯಾವುದೇ ಆಕ್ಸೆಸ್ ಮಾಡೋಕ್ಕೋದ್ರೆ ಬ್ಯಾಂಕ್ ಅಕೌಂಟ್ಗೆ ಹೋದಾಗ ಏನು ಬರುತ್ತೆ, ನಿಮಗೆ OTP ಬರಬೇಕು. ಎಲ್ಲೋಗುತ್ತೆ OTP? ಮೆಸೇಜಲ್ಲಿ ಹೋಗುತ್ತೆ. ಯಾರಿಗೋಗುತ್ತೆ? ಅವನಿಗೆ ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲದಂಗೆ ಅಮೌಂಟ್ ಯಾವ ರೀತಿ ಅಂದರೆ APK ಫೈಲಲ್ಲಿ. ಅದಕ್ಕೆ ಅನ್ವಾಂಟೆಡ್ ಲಿಂಕು, ಅನ್ವಾಂಟೆಡ್ ಮೆಸೇಜ್ ಯಾವುದೇ ಬಂದರೂ ಕೂಡ ಅದನ್ನು ನೀವು ಡೌನ್ಲೋಡ್ ಮಾಡಬಾರ್ದು ಮತ್ತು ಕ್ಲಿಕ್ಕು ಮಾಡಬಾರ್ದು. ಸರ್ ಹೆಂಗೆ ಸರ್ ನಮ್ಗೆ ಗೊತ್ತಾಗುತ್ತೆ ಅಂದರೆ, ತುಂಬ ಜನಕ್ಕೆ ಅಟ್ಲೀಸ್ಟ್ ಗೊತ್ತಿರೋರು ಡಿಲೀಟ್ ಮಾಡ್ಬೋದು. ಇಲ್ಲ ಏನು ಮಾಡಬೇಕು, ಜಸ್ಟ್ ನಮ್ಮಲ್ಲಿ ಒಂದು 6 ಮಂತ್ ಪ್ಯಾಕೇಜು 1 ಇಯರ್ ಪ್ಯಾಕೇಜ್ ಅಂದ್ಬಿಟ್ಟು ನಮಗೆ ಆಪ್ಸ್ ಬರ್ತವೆ. ಏನು ವೈರಸ್ ಪ್ಯಾಕೇಜಸ್ ಕೆಲವೊಂದೆಲ್ಲ, ಈ ಮೆಕಾಫೆ ಎಲ್ಲ ಇದೆಯಲ್ಲ, ಆಂಟಿ ವೈರಸ್ ಸಂಬಂಧಪಟ್ಟಂಗೆ. ನೀವು ಅದನ್ನು ಹಾಕೊಳ್ಳೋಷ್ಟಕ್ಕೆ ಯಾವುದೇ ಅನ್ವಾಂಟೆಡ್ ಮೆಸೇಜ್ ಬಂದಾಗ ನಿಮ್ಗೆ ಒಂದು ಜಸ್ಟ್ ಅದನ್ನು ನೋಡಿಸುತ್ತೆ. ಆ್ಯಕ್ಚುಲಿ ಒಂದು ಮೆಸೇಜಲ್ಲಿ ಇದು ಸೇಫ್ಟಿ ಇಲ್ಲ, ಹಾರ್ಮ್ ಫೈಲ್ ಅಂತ ಬರುತ್ತೆ. ನಿಮಗೆ ಏನು ಮಾಡೋದು, ಟಕ್ಕಂತ ಆಪ್ಷನ್ ಬಂದು ಅದೇ ಡಿಲೀಟ್ ಅಂತ ನೋಡಿಸುತ್ತೆ, ಅಲ್ಲೇ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ನಾವೇನು ಮಾಡ್ತೀವಿ, 400 ರೂಪಾಯಿ 500 ರೂಪಾಯಿ ಒಂದು 6 ತಿಂಗಳು ಯೋಚನೆ ಮಾಡೋಕ್ಕೆ ಹೋದರೆ ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಬೇಕಾಗುತ್ತೆ. ಸೊ ಅದನ್ನು ನೀವು ಸಾಧ್ಯವಾದರೆ ಮಾಡಿ. ಇಲ್ಲಾಂದರೆ ಯಾವುದೇ ಮೆಸೇಜ್ ಬರ್ತದೆ ವಾಟ್ಸಪ್ಪಲ್ಲಿ ಡೈರೆಕ್ಟ್ ಲಿಂಕ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ ಅಷ್ಟೇ. ಅದು ಇನ್ ಕೇಸ್ ಓಪನ್ ಆದರೂ ಕೂಡ ಯಾವುದೇ ರೀತಿ ಏನು ಫೇಲ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇವು ಯಾವುದೇ SBI, ಕೊಟಕ್ ಮಹೇಂದ್ರ ಯಾವುದೇ ಬ್ಯಾಂಕ್ನ ನೀವು ಮೈನ್ ಪೇಜ್ ಅಂತ ಓಪನ್ ಮಾಡೋಕ್ಕೆ ಹೋದಾಗ SBI ಅಂತ ಹೊಡಿತೀರಾ, ಸೇಮ್ ಪೇಜಲ್ಲಿ ಒಂದು ಅವರು ಆ್ಯಕ್ಚುಲಿ ಏನು ಸೈಬರ್ ಫ್ರಾಡ್ಸು ಸೇಮ್ ಪೇಜ್ನ ಇನ್ನೊಂದು ಲೋಕಲ್ ಕ್ರಿಯೇಟ್ ಮಾಡಿರ್ತಾರೆ. ಆ್ಯಕ್ಚುಲಿ ಅದು ನೀವೆಲ್ಲ ಡೀಟೇಲ್ಸ್ ಹಾಕ್ತೀರಾ, ಎಲ್ಲ ಡೀಟೇಲ್ಸ್ ಅವ್ನಿಗೆ ಹೋಗುತ್ತೆ. ಸೊ ಅದಕ್ಕೆ 50 ಸತಿ ಯೋಚನೆ ಮಾಡಬೇಕು, ಇದು ಒರಿಜಿನಲ್ ಇದೆಯಲ್ಲ ಅಂತ. ಆ್ಯಕ್ಚುಲಿ ನಮ್ಮ ಐಫೋನಲ್ಲಿ ಆ ಥರ ಕ್ರಿಯೇಟ್ ಆಗಲ್ಲ. ಐಫೋನಲ್ಲಿ ಯಾವುದೇ ಫೇಕ್ ಏನು ಬರಲ್ಲ ಅದರಲ್ಲಿ. ಈ ನಮ್ಮ ಆಂಡ್ರಾಯ್ಡ್ ಫೋನ್ಸಲ್ಲಿ ಬರುತ್ತೆ. ಅದನ್ನು ಸ್ವಲ್ಪ ನೀವು ಗಮನ ಹರಿಸಬೇಕಾಗುತ್ತೆ.